ಈ ಒಂದು ಸ್ಪರ್ಧೆಯಲ್ಲಿ ಗೆದ್ದಿರೋದು ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬ ಖುಷಿ ಅನಿಸ್ತಾ ಇದೆ ಮೇಡಮ್, ತುಂಬ ಖುಷಿ ಅನಿಸ್ತಾ ಇದೆ. ಸೊ ಈ ಸ್ಪರ್ಧೆಯಲ್ಲಿ ತುಂಬ ಕಷ್ಟ ಬಿದ್ದೀವಿ, ನಾನು ನಮ್ಮ ಫ್ರೆಂಡು. ಸೊ ಎಷ್ಟು ದಿನದಿಂದ ಕೆಲಸ ಬಿಟ್ಟು, ಸೊ ನಾನು ನನ್ನ ಫ್ರೆಂಡ್ ತುಂಬ ಕಷ್ಟ ಬಿದ್ದು ಪ್ರತಿ ವರ್ಷ ನಾವಿಬ್ರು ಹಸು ಸಾಕೋದ್ರಲ್ಲಿ ತುಂಬ ಇದರಲ್ಲಿದ್ದೀವಿ. ಏನು ಅವಮಾನ ಮೇಡಮ್, ಪ್ಯಾಷನ್ಗೋಸ್ಕರ ಮಾಡ್ತಾರೆ, ಇದು ಪ್ರಾಣಿ ಅಂತಾನೆ. ಸೊ ಅವಮಾನ ಅನ್ಸಲ್ಲ ಮೇಡಮ್, ನಮ್ಮ ಚಿಕ್ಕವನಿಂದ ಹಸು ಅಂದರೆ ಇಷ್ಟ, ಪ್ರಾಣಿಗಳಂದ್ರೆ ತುಂಬ ಇಷ್ಟ. ಸೊ ಪ್ರಾಣಿಗೆ ಅದು ಅವಮಾನ ಅಂದ್ಬಿಟ್ಟು ಯಾವತ್ತೂ ಅನ್ಸಲ್ಲ. ಅವಮಾನ ಅಂದರೆ ರೈತರು ಬೆಳೆದಿರೋ ತಾನೇ ತಿನ್ಬೇಕು, ಲಾಸ್ಟಿಗೆ ಡೈಲಿ ಕುಡಿಬೇಕಂದ್ರೆ ಹಾಲು ಬೇಕೇ ಬೇಕಲ್ವಾ ಎಲ್ಲರಿಗೂ. ಈಗ ಸಾಕಷ್ಟು ಯೋಜನೆತೆ ಈ ಒಂದು ಕೃಷಿಗೆ ಮುಂದಾಗ್ತಾ ಇಲ್ಲ. ಸೊ ನೀವು ಅವ್ರಿಗೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಯಾವ ತರ? ಅಗ್ರಿಕಲ್ಚರ್ ಇಸ್ ದ ಫ್ಯೂಚರ್, ಸಿಂಪಲ್ ವರ್ಡ್ಸ್, ಅಗ್ರಿಕಲ್ಚರ್ ಇಸ್ ದ ಫ್ಯೂಚರ್. ಸೊ ಇವತ್ತು ಅಗ್ರಿಕಲ್ಚರ್ ವ್ಯಾಲ್ಯೂ ಗೊತ್ತಿಲ್ಲದಿರೋ ಇರ್ಬೋದು, ಇನ್ ಫ್ಯೂಚರ್ ಅಗ್ರಿಕಲ್ಚರ್ ಇಸ್ ಗೋಯಿಂಗ್ ಟು ಬಿ ಎ ಬೂಮ್. ನಾವು ಒಂದು 3 ತಿಂಗಳಿಂದ ಎಫರ್ಟ್ ಹಾಕಿದ್ದೀವಿ. 3 ತಿಂಗಳಿಂದ ಹಸುನ ನೋಡಿಕೊಂಡು ಹಸುನ ಕ್ಲೀನಾಗಿ, ಸೊ ಹಸುಗೆ ಆರೋಗ್ಯ ತಪ್ಪದಿರೋ ಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಒಂದೇ ಲೆವೆಲಲ್ಲಿ ಮೇಂಟೈನ್ ಮಾಡಿದ್ದೀವಿ ಹಸುನ. ಯಾವ ರೀತಿ ಫುಡ್ ಕೊಡ್ತಾ ಇದ್ದೀರಾ ಸರ್ ಹಸುಗೆ? ನಾರ್ಮಲ್ ಫುಡ್